ಬೆಂಗಳೂರಿನಲ್ಲಿ ಮತ್ತೊಂದು ಭಯೋತ್ಪಾದಕ ಕೃತ್ಯ. ಈ ಸಲ ಭಯೋತ್ಪಾದಕರು ರಾಮೇಶ್ವರಂ ಕೆಫೆಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಇದೊಂದು ಆಕಸ್ಮಿಕ ಘಟನೆಯಲ್ಲ, ಆಕಸ್ಮಿಕ ಸ್ಫೋಟ ಅಲ್ಲ. ಉದ್ದೇಶಪೂರ್ವಕವಾಗಿ ಜನಸಂದಣಿ ಇರುವ ಜಾಗದಲ್ಲೇ ಬಂದು ಸ್ಫೋಟಕವನ್ನ, ನೇರವಾಗಿ ಹೇಳಬೇಕಂದ್ರೆ ಬಾಂಬ್ ಬಿಟ್ಟು ಹೋಗಿದ್ದಾರೆ. ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ. ಗಾಯಗೊಂಡಿರುವ 9 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ನಡೆದು 4.5 ಗಂಟೆಗಳಾಗಿದೆ. ಈಗ ನಿಧಾನಕ್ಕೆ ಇದೊಂದು IED ಸ್ಫೋಟ, ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತ ಬ್ಯಾಗ್ ಇಟ್ಟು ಹೋಗಿದ್ದಾನೆ ಅನ್ನುವ ಹೇಳಿಕೆಗಳು ಒಬ್ಬೊಬ್ಬರಿಂದ ಬರ್ತಾ ಇವೆ. ಪೊಲೀಸ್ ಕಮಿಷನರ್ ದಯಾನಂದ್ ಘಟನಾ ಸ್ಥಳಕ್ಕೆ ಬಂದು ವಾಪಸ್ ಹೋಗಿದ್ರು, ಈಗ ತಿರುಗಿ ಬಂದಿದ್ದಾರೆ, ಮತ್ತೆ ಬಂದಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿರುವ ಗಾಯಾಳುಗಳನ್ನು ನೋಡ್ತಾ ಇದ್ದೀರಿ. ಸ್ಫೋಟದ ತೀವ್ರತೆಗೆ ತರಚಿದ ಗಾಯಗಳಾಗಿದ್ದಾವೆ. DVR ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಾಂಬ್ ಬಿಟ್ಟ ಉಗ್ರ ಗ್ರಾಹಕನ ವೇಷದಲ್ಲೇ ಬಂದಿದ್ದ, ಗ್ರಾಹಕನ ರೀತಿಯಲ್ಲೇ ಬಂದಿದ್ದ. ಮುಖ್ಯಮಂತ್ರಿಗಳು ಹೇಳಿದ್ರು ಕೌಂಟರ್ ಹತ್ರ ಬಂದು ಟೋಕನ್ ತಗೊಂಡಿದ್ದಾನೆ ಆತ ಅಂತ. ಡಾಕ್ಟರ್ ಪ್ರದೀಪ್ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಸರ್, ಎಲ್ಲರೂ ಔಟ್ ಆಫ್ ಡೇಂಜರ್, ಪ್ರಾಣಾಪಾಯ ಏನಿಲ್ಲ ಅನ್ನೋ ಮಾಹಿತಿಗಳು ಬಂದು, ತಾವು ಖಚಿತಪಡಿಸಬಹುದಾ ಅದನ್ನ? ಅದು 100% ಖಚಿತ. ಓಕೆ, ಯಾವ ಸ್ವರೂಪದ ಗಾಯಗಳಾಗಿದ್ದಾವೆ ಸರ್? 3 ಗಾಯಾಳಿಗಳಲ್ಲಿ ಒಬ್ಬರಿಗೆ ಮಾತ್ರ ಒಂದು ಅರೌಂಡ್ 40% ಬರ್ನ್ಸ್ ಆಗಿದೆ. ಓಕೆ. 3 ಜನಕ್ಕೂ ಕಿವಿ ಪರದೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದು ಸೌಂಡ್ ಇಂಪ್ಯಾಕ್ಟ್ ಆಗಿರೋದ್ರಿಂದ. ಓಕೆ. ಒಬ್ಬರು ಬಹಳ ಹೆದರಿಕೆಯಿಂದ, ಸ್ಟ್ರೆಸ್ ಇಂದ ಅವರು ಒಂದ್ ಸ್ವಲ್ಪ ಭಯ ಭೀತಿಯಿಂದ ಇದ್ದಾರೆ. ಒಬ್ಬರಿಗೆ ಹೆಂಗಸರಿಗೆ ಒಂದು ಸರ್ಜರಿ ಬೇಕಾಗಬಹುದು ಬರ್ನ್ಸ್ ಇಂಜುರಿನ ಟ್ರೀಟ್ ಮಾಡ್ಲಿಕ್ಕೆ. ಓಕೆ. ಮಿಕ್ಕಿದ್ದು ಇನ್ನೊಬ್ಬ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಂದು ಸಿಬ್ಬಂದಿಕನಿಗೆ ಒಂದು ಕೈಯಲ್ಲಿ ಒಂದ್ ಸ್ವಲ್ಪ ಸ್ಪ್ಲಿಂಟರ್ ಇಂಜುರೀಸ್ ಅಂತ ಹೇಳ್ತೀವಿ. ಆ ಬ್ಲಾಸ್ಟ್ ಇಂದ ಒಂದ್ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಚರ್ಮದ ಒಳಗೆ ಸೇರ್ಕೊಂಡಿರೋ ಅನುಮಾನ ಇದೆ. ಅದನ್ನ ನಾವು ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಕ್ಸ್ರೇದಲ್ಲಿ ಗ್ಲಾಸ್ ಅಂತ ಇದ್ರೆ ಅದರಲ್ಲಿ ರೇಡಿಯೋ ಒಪೇಕ್ ಇಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ. ಹಂಗಾಗಿ ಅದಕ್ಕೆ CT ಸ್ಕ್ಯಾನ್ ಅನ್ನೋದನ್ನ ಮಾಡಿಸ್ತೀವಿ, ಅದರಲ್ಲಿ ಗೊತ್ತಾಗುತ್ತೆ. ಸರ್, ಎಷ್ಟು ಜನ ಗಾಯಾಳುಗಳು ತಮ್ಮ ಹಾಸ್ಪಿಟಲ್ ನಲ್ಲಿ ಇದ್ದಾರೆ ಈಗ? 3 ಜನ. 3 ಜನ ಔಟ್ ಆಫ್ ಡೇಂಜರ್. 40% ಇಂಜುರಿ ಆದರೂ ಸ್ವಲ್ಪ ಪ್ರೊಲಾಂಗ್ಡ್ ಅಡ್ಮಿಷನ್ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಹೌದು ಸರ್, ಏನ್ ಘಟನೆಯ ವಿವರಗಳನ್ನು ಹೇಳಿದ್ರ ಅವರು? ಇಲ್ಲ, ಅವರು ಒಬ್ಬ ಅಲ್ಲಿ ಕೆಲಸ ಮಾಡ್ತಾ ಇದ್ದವನು ಯಾವ್ದೋ ಒಂದು ಬ್ಲಾಸ್ಟ್ ಕೇಳಿಸ್ತು. ಇನಿಷಿಯಲಿ ಅವರು ಹೇಳ್ದಂಗೆ ಅದು ಸಿಲಿಂಡರ್ ಬ್ಲಾಸ್ಟ್ ಇರಬಹುದು ಅಂತ ಅನುಮಾನ ಪಟ್ರು. ಸೊ ಆ ಒಂದು ವಿವರ ಮಾತ್ರ ಬಂತು. ಮಿಕ್ಕಿದ್ದು ನಾವು ಗಾಯಾಳಿಗಳಿಗೆ ಅವರಿಗೆ ಬೇಕಾಗಿರುವಂತ ಚಿಕಿತ್ಸೆಯನ್ನು ಕೊಡೋ ನಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನ್ ಬೇಕಾಗಿತ್ತು ಅದನ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿ ತಗೊಂತಾ ಇದ್ವಿ. ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆ ಥರದ್ದೇನಾಗಿಲ್ಲ? ಈಗ ತಲೆಗೆ ಏಟು ಬಿದ್ದು ಬಿಟ್ಟಿದೆ ಅಥವಾ ಎದೆಗೆ ಏಟು ಬಿದ್ದಿದೆ, ಆ ಥರದ್ದೇನಾಗಿ ಅಂತದ್ದು ಯಾವ್ದು ಆರ್ಗನ್ ಡ್ಯಾಮೇಜ್ ಏನೂ ಇಲ್ಲ. ಒಂದ್ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಕಿವಿ ಹತ್ರ ಒಂದ್ ಸ್ವಲ್ಪ ಕಟ್ ಆಗಿದೆ, ಅಂತವೆಲ್ಲ ಒಂದ್ ಸ್ವಲ್ಪ ಇಂಜುರೀಸ್ ಆಗಿದಾವೆ. ಸ್ವಲ್ಪ ಬರ್ನ್ಸ್ ಇಂಜುರಿ ಸ್ವಲ್ಪ ಜಾಸ್ತಿ ಆಗಿದಾವೆ, ಅದನ್ನ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. ಈ 3 ಜನರಲ್ಲಿ ಒಬ್ಬರನ್ನ ಏನೋ ಡಿಸ್ಚಾರ್ಜ್ ಮಾಡ್ತೀರಾ ಸರ್? ಅದು 24 hours ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತೀವಿ, ಅದ ನಂತರ ಡಿಸ್ಚಾರ್ಜ್ ಮಾಡ್ತೀವಿ. ಅಂದ್ರೆ ಮಾತಾಡ್ಕೊಂಡಿದ್ದಾರೆ ಅವರು, ಘಟನೆಯನ್ನು ವಿವರಿಸ್ತಾರೆ ಈಗ? ಹೌದು. ಓಕೆ, ಧನ್ಯವಾದ ಡಾಕ್ಟರ್ ಪ್ರದೀಪ್ ಅವರು. ಡಾಕ್ಟರ್ ಪ್ರದೀಪ್ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡ್ತಾ ಇರುವಂತಹ ವೈದ್ಯರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಒಬ್ಬ ವ್ಯಕ್ತಿಗೆ ಸ್ಪ್ಲಿಂಟರ್ಸ್ ಇರಬಹುದು ದೇಹದಲ್ಲಿ ಅನ್ನುವ ಅನುಮಾನ ಇದೆ. ಅಂದರೆ ಸ್ಫೋಟಕ ವಸ್ತುಗಳು,
ಸ್ಫೋಟಗೊಂಡಾಗ ನಟ್ಟು ಬೋಲ್ಟ್ಗಳು ಕಬ್ಬಿಣದ ಚೂರುಗಳು ಸಿಡಿತವೆ. ಅವು ದೇಹದಲ್ಲಿ ಇರಬಹುದು ಅನ್ನುವ ಅನುಮಾನ ಇದೆ. ಕೆಲವು ಸಲ ಸ್ಫೋಟದ ತೀವ್ರತೆಗೆ ಗ್ಲಾಸ್ ಒಡೆದು ಗ್ಲಾಸಿನ ಚೂರುಗಳು ಕೂಡ ದೇಹವನ್ನು ಹೊಕ್ಕಿರ್ತವೆ. ಅವುಗಳನ್ನು ಪತ್ತೆ ಮಾಡೋದಕ್ಕೆ CT ಸ್ಕ್ಯಾನ್ ಮಾಡ್ತಾರಂತೆ. ಒಬ್ಬ ವ್ಯಕ್ತಿಗೆ 40% ಬರ್ನ್ಸ್ ಆಗಿದೆ, 40% ಸುಟ್ಟ ಗಾಯಗಳಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.